ನೋಡಿ BPL ಕಾರ್ಡ್ ರದ್ದಾಗಿರುವಂತಹ ವಿಚಾರ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಡವರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಕಾರ್ಡ್ ರದ್ದಾಗಿದೆ, ಏನು ಮಾಡೋದು ನಾವು ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಬಡವರಿಗೆ ಬರೆ ಮೇಲೆ ಬರೆ ಎಳಿತಾ ಇದೆ ಸರ್ಕಾರ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಶುಲ್ಕ ದುಬಾರಿ ಮಾಡಿರೋದು, ಇದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ಅಪ್ಡೇಟ್ ನೋಡ್ತಾ ಹೋಗೋಣ. ದಿನೇ ದಿನೇ ದುಬಾರಿ ದುನಿಯಾ, ಬದುಕೋದು ಹೆಂಗಯ್ಯ ಅನ್ನುವ ಪರಿಸ್ಥಿತಿ ರಾಜ್ಯದ ಜನರಿಗೆ. ರಾಜ್ಯ ಸರ್ಕಾರಕ್ಕೆ ಗ್ಯಾರಂಟಿ ಹೊರೆ, ಜನರ ಬದುಕಿಗೆ ಬರೆ. ಗ್ಯಾರಂಟಿ ಹೊರೆಯನ್ನ ಸರಿ ಮಾಡೋದಕ್ಕೆ ಜನರಿಗೆ ಬರೆ ಹಾಕ್ತಾ ಇರೋದು. ಬಸ್ ದರ ಏರಿಕೆ ಆಯಿತು, ಹಾಲಿನ ದರ ಆಯಿತು, ವಿದ್ಯುತ್ ದರ ಹೆಚ್ಚಳ ಆಯಿತು, ಮಾರ್ಕೆಟಲ್ಲಿ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಹೆಚ್ಚಾಯಿತು. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮತ್ತಷ್ಟು ದುಬಾರಿ, 20% ಏರಿಕೆ ಮಾಡಿರೋದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಬಡವರ ರಕ್ತ ಹೀರಿ ಹೆಂಗೆಲ್ಲ ಸರ್ಕಾರ ನಡೆಸಬೇಕಾ, ಈ ಗತಿ ಬಂತ ಸರ್ಕಾರಕ್ಕೆ ಅಂತ ಹೇಳಿ ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಜನಸಾಮಾನ್ಯರ ಆಕ್ರೋಶ. ಇಂಥ ಗತಿ ಬಂತ, ಪಾಪ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗೋಕ್ಕಾಗಲ್ಲ. ಅಲ್ಲಿ 10 ರೂಪಾಯಿ 20 ರೂಪಾಯಿ ಕೊಟ್ಟುಬಿಟ್ಟು ಆ ಚೀಟಿ ತಗೊಂಡು ಅಡ್ಮಿಷನ್ ಚೀಟಿ ತಗೊಳ್ಳೋಷ್ಟು ದುಡ್ಡಿರಲ್ಲ ಪಾಪ ಬಡವರಿಗೆ. ಅಂಥದ್ರಲ್ಲಿ ಇವರು ಅಡ್ಮಿಷನ್ನನ್ನು ಒಂದು 20% ಎಕ್ಸ್ಟ್ರಾ ಮಾಡೋದು, ಬೆಡ್ ಚಾರ್ಜನ್ನು ಇಷ್ಟು ಅಂತ ಜಾಸ್ತಿ ಮಾಡೋದು, ಆಮೇಲೆ ಅಲ್ಲಿ ಸಿಗುವಂಥ ಒಂದಷ್ಟು ಪಥ್ಯ ಆಹಾರಗಳ ರೇಟ್ ಕೂಡ ಜಾಸ್ತಿ ಮಾಡೋದು, ವಾರ್ಡ್ಗಳ ದರ ಕೂಡ ಜಾಸ್ತಿ ಮಾಡೋದು. ಹಿಂಗೆ ಮಾಡಿದ್ರೆ ನಾವು ಏನು ಮಾಡೋದು ಅಂತ ಹೇಳಿ ಈಗ ಜನ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಬಡವರ ಪಾಲಿನ ಸಂಜೀವಿನಿ. ಸರ್ಕಾರದ ವೈದ್ಯಕೀಯ ಸೇವಾ ದರ 20% ಏರಿಕೆಯಾಗಿದೆ. ಈಗ ವೈದ್ಯಕೀಯ ಕಾಲೇಜು, ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಗಳು, ಬೆಂಗಳೂರಿನ ವಿಕ್ಟೋರಿಯಾ, ಮಿಂಟೋ ಕಣ್ಣಿನ ಆಸ್ಪತ್ರೆ, ವಾಣಿ ವಿಲಾಸ, ಟ್ರಾಮಾ ಕೇರ್ ಸೆಂಟರ್ ಆಸ್ಪತ್ರೆಗಳು, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಶುಲ್ಕ ಹೆಚ್ಚಳ ಆಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ 20% ಶುಲ್ಕ ಹೆಚ್ಚಳ ಆಗಿರೋದು. OPD ಒಳರೋಗಿ ನೋಂದಣಿಯ ಶುಲ್ಕವೂ ಕೂಡ ಏರಿಕೆಯಾಗಿದೆ. ಪ್ರಮಾಣ ಪತ್ರ, ಅದರ ಜೊತೆಗೆ ಮೆಡಿಕಲ್ ಬೋರ್ಡ್ ಪ್ರಮಾಣ ಪತ್ರ ಕೂಡ ಏರಿಕೆಯಾಗಿರೋದು. ಒಳರೋಗಿ ಹಾಸಿಗೆ ದರದಲ್ಲೂ ಕೂಡ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ನೋಡಿ, 350 ರೂಪಾಯಿ ಇತ್ತು ಮೊದಲು, ಅದನ್ನ 500 ರೂಪಾಯಿಗೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿರೋದು. ಇನ್ನು ಸ್ಪೆಷಲ್ ವಾರ್ಡ್ ಬೇಕು ಅಂತ ಹೇಳಿದ್ರೆ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ 750 ರೂಪಾಯಿ ಮುಂಚೆ ಪೇ ಮಾಡಬೇಕಿತ್ತು. ಆದರೆ ಈಗ 1000ಕ್ಕೆ ಅದು ಏರಿಕೆಯಾಗಿದೆ. ಕೆಲ ಸೇವೆಗಳಲ್ಲಿ 20% 50% ಕೂಡ ಶುಲ್ಕ ಏರಿಕೆಯಾಗಿರೋದು. ಇದರಿಂದ ಜನ ಅಂತೂ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂಗಾದ್ರೆ ನಾವು ಹೆಂಗೆ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ಬಡವರ ಸಂಜೀವಿನಿ, ಪಾಪ 10 ರೂಪಾಯಿ 20 ರೂಪಾಯಿ ಕಟ್ಟಕ್ಕೂ ಅವ್ರ ಕೈಲಿ ಆಗಲ್ಲ. ಅಂಥದ್ರಲ್ಲಿ ಇವರು ಏಕಾಏಕಿ 20% 50% ಹೆಚ್ಚಳ ಮಾಡಿದ್ರೆ ಏನು ಮಾಡೋದು? ಈಗ ಆಲ್ರೆಡಿ ರೋಗಿಯ ಸಂಬಂಧಿಕರುಗಳು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಆದರೆ ಹೆಂಗೆ ಮಾಡೋದು ಅಂತ ಹೇಳಿ. ಮತ್ತೊಂದು ಕಡೆ ಯಾವ ರೀತಿ ಅಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗೆ ಹಣವನ್ನು ಸರಿದೂಗಿಸೋದಕ್ಕೆ ಸರ್ಕಾರ ಈ ರೀತಿ ಕೆಲಸ ಮಾಡ್ತಾ ಇದೆ, ಬಡವರ ರಕ್ತ ಹೀರೋ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಇದಕ್ಕೆ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ರೋಗಿಯ ಸಂಬಂಧಿಕರುಗಳು ಕೂಡ ಮಾತನಾಡಿದ್ದಾರೆ. ಶುಲ್ಕ ಹೆಚ್ಚಳದ ಬಗ್ಗೆ ಏನು ಮಾತನಾಡಿದ್ದಾರೆ ಬನ್ನಿ ನೋಡೋಣ. ತುಂಬ ಕಷ್ಟ ಆಗಿದೆ. ಯಾಕೆಂದರೆ 20 ರೂಪಾಯಿ 30 ರೂಪಾಯಿ ಇದ್ದಿದ್ದನ್ನ 50 ರೂಪಾಯಿ 75 ರೂಪಾಯಿ 100 ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಒಬ್ರಿಗೆ ಒಂದು ಊಟ ಇಲ್ಲ ಅಂದರೂ ಬಂದಿರ್ತಾರೆ ಇಲ್ಲಿ. ತಕ್ಷಣ ಒಂದು ಒಳಗಡೆ ಹೋಗಬೇಕು ಅಂದರೂ ಬರೀ ಕಷ್ಟ ಆಗಿದೆ. ಅದು ಬೇಡ ಅಂತ. ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು ಫ್ರೀ ಅಂತಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಇದು ಮಾಡಿದ್ದಾರೆ. ತುಂಬ ಕಷ್ಟ ಆಗಿದೆ. ಯಾಕೆಂದರೆ 20 ರೂಪಾಯಿ 30 ರೂಪಾಯಿ ಇದ್ದಿದ್ದನ್ನ 50 ರೂಪಾಯಿ 75 ರೂಪಾಯಿ 100 ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಒಬ್ರಿಗೆ ಒಂದು ಊಟ ಇಲ್ಲ ಅಂದರೂ ಬಂದಿರ್ತಾರೆ ಇಲ್ಲಿ. ತಕ್ಷಣ ಒಂದು ಒಳಗಡೆ ಹೋಗಬೇಕು ಅಂದರೂ ಬರೀ ಕಷ್ಟ ಆಗಿದೆ. ಅದು ಬೇಡ ಅಂತ. ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು ಫ್ರೀ ಅಂತಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಇದು ಮಾಡಿದ್ದಾರೆ. ಕೂಲಿ ಮಾಡೋರು ಎಲ್ಲ ಇಲ್ಲಿ ಜಾಸ್ತಿ ಜನ ಬರ್ತಾ ಇರೋದು. ಅವ್ರಿಗೆ ಇಲ್ಲಿ ತಿನ್ನೋಕ್ಕೂ ಹಾಸ್ಪಿಟಲ್ ಬಿಲ್ಗೂ ಜಾಸ್ತಿ ವ್ಯತ್ಯಾಸ ಇದೆ. ಅವರು ಕೂಲಿಗೂ ವ್ಯತ್ಯಾಸ ಮಾಡಿಕೊಂಡ್ರೆ
ಅಲ್ಲಿ ಅವರು ಊಟಕ್ಕೆ ಅಂತ ನೋಡ್ಕೊತಾರ, ಬೆಡ್ ಚಾರ್ಜ್ ಅಂತ ನೋಡ್ಕೊತಾರ, ಅವ್ರ ಟ್ರೀಟ್ಮೆಂಟ್ ಅಂತ ನೋಡ್ಕೊತಾರ, ಎಲ್ಲಿಂದ ಅವ್ರು ತರೋದು ದುಡ್ಡು ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ ನಿಮ್ಗೆ ಇದು ಅವಶ್ಯಕ ಇತ್ತು ಅಂತ ಅನ್ಸುತ್ತಾ? ಇವಾಗ ಅವಶ್ಯಕತೆ ಇದ್ರ ಮೇಲೆ ಜಾಸ್ತಿ ಏನಿಲ್ಲ. ಇವಾಗ ಗೌರ್ಮೆಂಟ್ ಅವರು ಗೃಹಲಕ್ಷ್ಮಿ ಮೇಲೆ 2,2 ಸಾವಿರ ಬಿಡೋ ಬದಲು ಇದ್ರ ಜನರಿಗೆ ಉಪಯೋಗ ಮಾಡ್ಬೋದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ನಿಮ್ಮ ಪ್ರಕಾರ ಇದು ಗ್ಯಾರಂಟಿ 10 ರೂಪಾಯಿ ಇರೋದನ್ನ 20 ರೂಪಾಯಿ ಮಾಡೋದು, 20 ರೂಪಾಯಿ ಇರೋದನ್ನ 50 ರೂಪಾಯಿ, 40 ರೂಪಾಯಿ. ಅದರಿಂದ ಅವಾಗಿನ ರೇಟ್ಗಳೇನಿತ್ತು ಇವಾಗಿನ ಒಂದು ರೇಟ್ಗೆ ಒಂದು ಹೋಲಿಕೆ ಮಾಡೋಕ್ಕಾಗೋದೇ ಇಲ್ಲ. ಆದರೆ ಜನರಿಗೂ ಭಾರ ಅಂತ ಏನಲ್ಲ, ಆದರೆ ಒಂದು ಕನಿಷ್ಠ ಏನು ಆ ಯೂಸರ್ ಚಾರ್ಜಸ್ ಏನಿರ್ತದೆ ಅದು ಒಂದು ಮಿನಿಮಮ್ ಒಂದು ಜಾಸ್ತಿ ಅದು ಹೊರೆ ಆಗದೇ ಇರೋ ರೀತಿಯಲ್ಲಿ ಇರುವಂಥದ್ದು. ಅದರಿಂದ ನನಗೆ ಅನ್ಸುತ್ತೆ ಇದೇನು ದೊಡ್ಡ ಏನು ವಿಷಯ ಏನಲ್ಲ. ನಾನು ನೋಡಿದೆ ಕೆಲವು ಕಡೆ ಇದೆಲ್ಲ ಇದು ಮತ್ತೆ ಇನ್ನೊಂದೇನಾಗಿದೆ, ಸರ್ಕಾರ ಏನೇ ಮಾಡಿದ್ರು ಇವತ್ತು ಗ್ಯಾರಂಟಿ ಸ್ಕೀಮ್ ಅಂತ ಮಾಡ್ತಾ ಇದ್ದಾರೆ. ನನಗೇನು ಅರ್ಥನೇ ಆಗೋದಿಲ್ಲ. ನಾವೇನು ಬೇರೆ ಮಾಡಿದ್ರು ಇವತ್ತು ಗ್ಯಾರಂಟಿ ಸ್ಕೀಮ್ ದುಡ್ಡು ಅದಕ್ಕೆ ಮಾಡ್ತಾರೆ. ಪರಿಷ್ಕರಣೆ ಹಿಂದೆ ಎಲ್ಲ ನೀವು ವಾಟರ್ ಬಿಲ್ಗಳೆಲ್ಲ ಹೆಚ್ಚು ಮಾಡಿಲ್ವ, ವಾಟರ್ ರೇಟ್ ಹೆಚ್ಚು ಮಾಡಿಲ್ವ, ಕರೆಂಟ್ ರೇಟ್ ಹೆಚ್ಚು ಮಾಡಿಲ್ವ, ಈ ಮತ್ತು ಬೇರೆ ಬೇರೆದೆಲ್ಲ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಇದನ್ನ ಈ ಹೋಲಿಕೆ ಇದು ಅನಾವಶ್ಯಕ. ಇದು ಬಹಳ ವರ್ಷಗಳ ಹಿಂದೆ ಇದ್ದಂಥ ಒಂದು ಏನು ರೇಟ್ ಇತ್ತು ಅದನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡಿದ್ದಾರೆ. 10